ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಕೆರೆ ರೂಪದಲ್ಲಿ ಕಾದಿದ್ದ ಯಮ. ವಿಷ್ಣು ಸಮುದ್ರ ಕೆರೆಗೆ ಬಿತ್ತು ಸರ್ಕಾರಿ ಬಸ್. ಕಂಡಕ್ಟರ್ ಸೇರಿ 8 ಮಂದಿ ಜಲಸಮಾಧಿ. ಬಸ್ ಉರುಳಿ 30ಕ್ಕೂ ಹೆಚ್ಚು ಮಂದಿಗೆ ಗಾಯ. ಬೇಲೂರು, ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ಮೃತರ ಕುಟುಂಬಗಳಿಗೆ ತಲಾ 3 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಜುಲೈ ಮುಗಿಯೋದ್ರೊಳಗೆ ಕೆಆರ್ಎಸ್ ಭರ್ತಿ. ತುಂಗಭದ್ರಾ ಪ್ರವಾಹಕ್ಕೆ ಹಂಪಿ ಸ್ಮಾರಕಗಳು ಜಲಾವೃತ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆ. ಮಿಡ್ ಡೇ ಮಾರಣ ಮೃದಂಗಕ್ಕೆ ರಾಜಕೀಯ ಬಣ್ಣ. ಶಾಲೆಗೆ ಇನ್ನೂ ಭೇಟಿ ಕೊಡದ ಬಿಹಾರ ಸಿಎಂ. ದುರಂತದ ಹಿಂದೆ ವಿಪಕ್ಷಗಳ ಪಿತೂರಿ ಎಂದ ನಿತೀಶ್ ಕುಮಾರ್. ಮಕ್ಕಳ ಸಾವಿನ ಜೊತೆ ನಾಯಕರ ಚೆಲ್ಲಾಟ. ಇಂಡಿಯನ್ ಬ್ಯಾಡ್ಮಿಂಟನ್ ಲೀಗ್ಗೆ ಆರಂಭದಲ್ಲಿ ಅಪಸ್ವರ. 30 ಲಕ್ಷ ಮೂಲಧನವನ್ನ ಕಡಿಮೆ ಮಾಡಿದ್ದಕ್ಕೆ ಬೇಸರ. ಅಶ್ವಿನಿ ಪೊನ್ನಪ್ಪ, ಜ್ವಾಲಾ ಗುಟ್ಟ ಆಕ್ರೋಶ. ನಿನ್ನೆಯಷ್ಟೇ ಬಿಜಾಪುರದಲ್ಲಿ ನಡೆದ ಬಸ್ ಅಪಘಾತದಲ್ಲಿ 18 ಮಂದಿ ಸಾವನ್ನಪ್ಪಿದ್ರು. ಇವತ್ತು ಬೇಲೂರಿನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಸರ್ಕಾರಿ ಬಸ್ ಕೆರೆಗೆ ಉರುಳಿದ್ದರಿಂದ ಕಂಡಕ್ಟರ್ ಸೇರಿ 8 ಮಂದಿ ಜಲಸಮಾಧಿಯಾಗಿದ್ದಾರೆ. ಸಮಯ ಬೆಳಿಗ್ಗೆ 10:30. ಸ್ಥಳ ಬೇಲೂರಿನ ವಿಷ್ಣು ಸಮುದ್ರ ಕೆರೆ. 8 ಮಂದಿ ಜಲಸಮಾಧಿ, 17 ಮಂದಿಯ ಸ್ಥಿತಿ ಗಂಭೀರ. ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಘಟಕಕ್ಕೆ ಸೇರಿದ ಸುವರ್ಣ ಸಾರಿಗೆ ಬಸ್ ಸಕಲೇಶಪುರದಿಂದ ಬೇಲೂರಿಗೆ ಹೊರಟಿತ್ತು. ಬಸ್ನಲ್ಲಿ ಸುಮಾರು 54 ಜನ ಪ್ರಯಾಣಿಕರಿದ್ದರು. ಬೇಲೂರು ಹೊರವಲಯದ ಶನಿ ದೇವಾಲಯದ ಬಳಿ ತಿರುವಿನಲ್ಲಿ ಬಸ್ ತೆರಳುತ್ತಿದ್ದಾಗ ಸ್ಟೇರಿಂಗ್ನ ಲಿಂಕ್ ಕಟ್ ಆಗಿದೆ. ಆಗ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಸೀದಾ ಕೆರೆಗೆ ಮುಗಿಚಿಕೊಂಡಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತೇ ಆಗಿರಲಿಲ್ಲ. ಅಷ್ಟರೊಳಗೆ ಬಸ್ ಕೆರೆಗೆ ಪಲ್ಟಿ ಹೊಡೆದಿತ್ತು. ಕೆರೆಯಲ್ಲಿ ಅಡಗಿ ಕುಳಿತಿದ್ದ ಜವರಾಯ ಬಸ್ ಕಂಡಕ್ಟರ್ ಸೇರಿ 8 ಮಂದಿಯ ಆಪೋಷಣವನ್ನ ತೆಗೆದುಕೊಂಡಿದ್ದ. ಬಸ್ನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಸಾವಿನ ದವಡೆಯಿಂದ ಸ್ವಲ್ಪದರಲ್ಲಿಯೇ ಬಚಾವಾಗಿದ್ರು. ಕೆಲವರು ಎದೆಗುಂದದೆ ಬಸ್ ಕಿಟಕಿಗಳ ಗ್ಲಾಸ್ ಒಡೆದು ಅದರ ಮೂಲಕ ತೂರಿಕೊಂಡು ಹೊರಬಂದಿದ್ರು. ಆ ಬಳಿಕ ನೀರಿನಲ್ಲಿ ಈಜಿಕೊಂಡು ದಡ ಸೇರಿದ್ರು. ಈ ಪೈಕಿ 17 ಮಂದಿ ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಉಳಿದವರನ್ನ ರಕ್ಷಣೆ ಮಾಡಿದ್ರು. ಬೇಲೂರು ಹಾಗೂ ಹಾಸನದ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಬೈಕ್ ಅಡ್ಡ ಬಂದದ್ದೇ ಬಸ್ ಅಪಘಾತಕ್ಕೆ ಕಾರಣ ಅಂತ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹೇಳಿದ್ರು. ಆದರೆ ಐಜಿಪಿ ರಾಮಚಂದ್ರರಾವ್ ಹೇಳಿದ್ದೇ ಬೇರೆ. ಬಸ್ ಸ್ಟೇರಿಂಗ್ನ ಲಿಂಕ್ ಕಟ್ ಆಗಿ ಅಪಘಾತ ಸಂಭವಿಸಿದೆ ಅಂತ ತಿಳಿಸಿದ್ದಾರೆ. ಒಂದು ಆಕ್ಸಲ್ ರಾಡ್ ಕಟ್ ಆಗೋದಕ್ಕೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದು ಕಟ್ ಆಗೋ ಕಾರಣನೂ ಬೇಕು. ಸೊ ಕಟ್ ಆಗೋ ಕಾರಣ ಯಾಕಂದರೆ ಎಲ್ಲ ವೆಹಿಕಲ್ಸು ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ತದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಓಡಿಸ್ತಾರೆ, ರೋಡ್ ವರ್ತಿ ಇದ್ದರೆ ಮಾತ್ರ. ಸೊ ಫಿಟ್ನೆಸ್ ಸರ್ಟಿಫಿಕೇಟ್ ಇದ್ದರೆ ಕಟ್ ಆಗಿದೆ ಅಂದರೆ ಕಾರಣ ಏನಂತ ಹೇಳ್ದಲ್ಲ ನಾವು ತನಿಖೆಯಲ್ಲಿ ಗೊತ್ತಾಗ್ತದೆ. ಈಗ ಅಟ್ ಪ್ರೆಸೆಂಟ್ ನಾವು ಏನಂದರೆ ರ್ಯಾಷ್ ನೆಗ್ಲಿಜೆಂಟ್ ಡ್ರೈವಿಂಗು, ಈ ಒಂದು ನಿರ್ಲಕ್ಷ್ಯದ ಡ್ರೈವಿಂಗಿಂದನೇ ಆಗಿದೆ ಅಂತ, ಚಾಲಕನ ಡ್ರೈವಿಂಗಿಂದ ಆಗಿದೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಚಾಲಕನ ಅರೆಸ್ಟು ಮಾಡಿದ್ವಿ.
ಬಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ರು. ಬೆಳಿಗ್ಗೆ ಕಾಲೇಜು ಬೇರೆ, ಹೀಗಾಗಿ ಬಸ್ನಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ರು. ಬಸ್ ಮೇಲೆತ್ತಲು 4 ಕ್ರೇನ್ ಬಳಕೆ. ಬಸ್ ದುರಂತದ ಬಳಿಕ 4 ಕ್ರೇನ್ಗಳನ್ನ ಘಟನಾ ಸ್ಥಳಕ್ಕೆ ತರಿಸಲಾಯಿತು. ಅವುಗಳ ಮೂಲಕ ಕೆರೆಗೆ ಬಿದ್ದಿದ್ದ ಬಸ್ ಅನ್ನ ಮೇಲೆತ್ತಲಾಯಿತು. ಸುದ್ದಿ ತಿಳಿದ ಕೂಡಲೇ ಸಾವಿರಾರು ಜನ ಓಡೋಡಿ ಬಂದಿದ್ರು. ನಾಮುಂದು ತಾಮುಂದು ಅಂತ ಬಸ್ ನೋಡೋಕೆ ಮುಗಿಬಿದ್ದಿದ್ರು. ಇದರಿಂದ ರಕ್ಷಣಾ ಕಾರ್ಯಕ್ಕೂ ಕೊಂಚ ಅಡ್ಡಿಯುಂಟಾಯಿತು. ಆದರೂ ಕೆಲವರು ರಕ್ಷಣಾ ಕಾರ್ಯಕ್ಕೂ ಕೈ ಜೋಡಿಸಿ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಲ್ಲಿ ನೆರವಾದರು. ಒಟ್ಟಾರೆ ಕೆರೆಗೆ ತಡೆಗೋಡೆ ಇದ್ದಿದ್ರೆ ಇಷ್ಟೊಂದು ಪ್ರಮಾಣದ ಅನಾಹುತ ಆಗ್ತಿರ್ಲಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿದೆ. ದುರಂತದಲ್ಲಿ ಮಡಿದವರಿಗೆ ಮಂಗಳವಾರ ಅಮಂಗಳವಾರವಾಗಿದೆ. ತಮ್ಮವರನ್ನ ಕಳೆದುಕೊಂಡವರ ದುಃಖ ಕಟ್ಟೆಯೊಡೆದಿತ್ತು. ಇನ್ನು ದುರಂತದಲ್ಲಿ ಬದುಕಿ ಬಂದವರಿಗಂತೂ ಇದು ಮರುಹುಟ್ಟೆ ಸರಿ. ಬೇಲೂರಿನಿಂದ ಕ್ಯಾಮರಾಮನ್ ಮಹಮ್ಮದ್ ಜೊತೆ ಹರೀಶ್ ಹಾಗೂ ಕಿರಣ್, ಸುವರ್ಣ ನ್ಯೂಸ್. ಅಷ್ಟಕ್ಕೂ ಈ ಬಸ್ ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಹೇಳೋದೇ ಬೇರೆ ಬೇರೆ. ಬಸ್ ದುರಂತಕ್ಕೆ ಕಾರಣ ಏನು? ಬಸ್ ಸ್ಟೇರಿಂಗ್ ಲಿಂಕ್ ಕಟ್ ಆಗಿದ್ದು ಕಾರಣವಾ? ಹಾಸನದ ಬೇಲೂರು ಬಳಿಯ ವಿಷ್ಣು ಸಮುದ್ರ ಕೆರೆಗೆ ಬಸ್ ಬಿದ್ದಿದ್ದಾದರೂ ಹೇಗೆ ಅನ್ನುವುದನ್ನ ಹುಡುಕುತ್ತಾ ಹೋದ್ರೆ ಒಂದೊಂದೇ ಮಾಹಿತಿಗಳು ಬಿಚ್ಚಿಕೊಳ್ಳುತ್ತಾ ಹೋಗುತ್ತವೆ. ಒಂದಷ್ಟು ಕರಾಳ ಸತ್ಯಗಳು ಹೊರಬೀಳುತ್ತವೆ. ಹೌದು, ಬಸ್ ಸ್ಟೇರಿಂಗ್ನ ಲಿಂಕ್ ಕಟ್ ಆಗಿ ಇಷ್ಟೆಲ್ಲ ಅನಾಹುತ ಆಗಿಬಿಡ್ತು. 8 ಜನರ ಜೀವ ಬಲಿ ಪಡೆದು ಬಿಡ್ತು. ಸ್ಟೇರಿಂಗ್ ಲಿಂಕ್ ಕಟ್ ಆಗಿದ್ದೇ ಇದಕ್ಕೆ ಕಾರಣ ಅನ್ನೋ ಮಾಹಿತಿ ನೀಡಿದ್ದು ಸ್ವತಃ ಐಜಿಪಿ ರಾಮಚಂದ್ರ ರಾವ್. ಆಕ್ಸಿಡೆಂಟ್ ಕಾರಣ ಈಗ ನಾವು ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಮತ್ತು ಡ್ರೈವರು ನಮ್ಮ ಕಸ್ಟಡಿ ತೊಗೊಂಡಿದ್ವಿ. ಅದು ವೆರಿಫೈ ಮಾಡ್ತಾ ಇದ್ವಿ. ಎಲ್ಲ ಪ್ಯಾಸೆಂಜರ್ಸ್ ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಮಾಡ್ತಾ ಇದ್ವಿ. ಅದು ಡ್ರೈವರು ನೆಗ್ಲಿಜೆಂಟ್ ಡ್ರೈವಿಂಗಿಂದ ಅಥವಾ ನಾವು ಬಸ್ ಇದೆಲ್ಲ ನೋಡಿದಾಗ RTO ಅವ್ರು ಕರೆಸಿ ಬಸ್ ಏನಾದರೂ ಮೆಕ್ಯಾನಿಕಲ್ ಡಿಫೆಕ್ಟ್ ಇದೆ ಅಂತ ಹೇಳಿ ಒಂದು ಆಕ್ಸಲ್ ರಾಡ್ ಕಟ್ ಆಗಿದ್ದಂಗೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದು ಕಟ್ ಆಗಿರೋ ಕಾರಣನೂ ಬೇಕು. ಇಷ್ಟಾದ್ರೂ ಅಪಘಾತವನ್ನ ತಡೆಯಬಹುದಿತ್ತೇನೋ. ಆದ್ರೆ ಈ ಬಸ್ನ ಪುರಾಣ ಕೇಳ್ತಾ ಹೋದ್ರೆ ಸಾರಿಗೆ ಬಸ್ಗಳು ಹೀಗೂ ಇರ್ತಾವ ಅಂತ ನಿಮಗೆ ಅನ್ನಿಸದೇ ಇರದು. ದುರಂತ ತಂದಿಟ್ಟ ಬಸ್ನ ದುಸ್ಥಿತಿ. ವಾರಕ್ಕೊಮ್ಮೆ ಕೆಟ್ಟು ನಿಲ್ಲುತ್ತಿತ್ತು ಬಸ್. ಬಸ್ಗಿತ್ತ ಬ್ರೇಕ್ನ ತೊಂದರೆ. KA-18 F151 ನಂಬರಿನ ಬಸ್ ಸಕಲೇಶ್ಪುರ ಡಿಪೋಗೆ ಸೇರಿತು. ದಿನಕ್ಕೆ 7 ಬಾರಿ ಸಕಲೇಶ್ಪುರ ಬೇಲೂರು ಮಾರ್ಗದಲ್ಲಿ ಇದು ಸಂಚಾರ ಮಾಡ್ತಿತ್ತು. 2007ರಿಂದಲೇ ಇದು KSRTC ಸೇವೆಯಲ್ಲಿತ್ತು. 7,93,000 ಕಿಲೋಮೀಟರ್ ದೂರ ಇದು ಓಡಿತ್ತು. ಅಲ್ಲದೆ ಈ ಬಸ್ಗೆ ಬ್ರೇಕ್ನ ತೊಂದರೆ ಇತ್ತು. ವಾರಕ್ಕೆ 2 ಬಾರಿ ಕೆಟ್ಟು ನಿಲ್ಲುತ್ತಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ಟಾರೆ ಕೆರೆಗೆ ತಡೆಗೋಡೆ ಇದ್ದಿದ್ರೆ ಇಷ್ಟೊಂದು ಪ್ರಮಾಣದ ಅನಾಹುತ ಆಗ್ತಿರಲಿಲ್ಲ. ಅದಕ್ಕೂ ಹೆಚ್ಚಾಗಿ ಸುಸ್ಥಿತಿಯಲ್ಲಿಲ್ಲದ ಬಸ್ಗೆ ಸಂಚಾರಕ್ಕೆ ಅವಕಾಶ ಕೊಡದಿದ್ರೆ ಇಂತಹ ಅನಾಹುತ ಎಲ್ಲಾಗ್ತಿತ್ತು ಅನ್ನೋ ಪ್ರಶ್ನೆ ಎದ್ದಿದೆ. ಸಾರಿಗೆ ಇಲಾಖೆ ಸ್ವಲ್ಪ ಎಚ್ಚೆತ್ತುಕೊಂಡಿದ್ರೂ ದೊಡ್ಡ ಅನಾಹುತ ತಪ್ಪುತ್ತಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈ ಬಸ್ ದುರಂತದಲ್ಲಿ 8 ಮಂದಿ ಜಲಸಮಾಧಿಯಾಗಿದ್ದಾರೆ. ಅಷ್ಟಕ್ಕೂ ಮೃತಪಟ್ಟವರು ಯಾರ್ಯಾರು ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿದೆ ನೋಡಿ.
ದಿನ ಬೆಳಗಾದ್ರೆ ಸಕಲೇಶಪುರದಿಂದ ಬೇಲೂರಿಗೆ ಹೋಗೋ ಸುವರ್ಣ ಸಾರಿಗೆ ಬಸ್ ಇವತ್ತು ಕೂಡ ಹೋಗ್ತಾ ಇತ್ತು. ಎಂದಿನಂತೆ ಈ ಬಸ್ನಲ್ಲಿ ಹತ್ತಿದ್ದ ನಿತ್ಯ ಪ್ರಯಾಣಿಕರಿಗೆ ಇವತ್ತು ತಮ್ಮದು ಸಾವಿನ ಪ್ರಯಾಣ ಅಂತ ಗೊತ್ತೇ ಇರಲಿಲ್ಲ. ಬೇಲೂರು ಹೊರವಲಯದ ಶನಿ ದೇವಾಲಯದ ಬಳಿ ತಿರುವಿನಲ್ಲಿ ಬಸ್ ತೆರಳುತ್ತಿದ್ದಾಗ ಸಡನ್ ಆಗಿ ಕೆರೆಗೆ ಬಸ್ ಉರುಳಿತ್ತು. ಬಸ್ ಕಂಡಕ್ಟರ್ ಸೇರಿ 8 ಮಂದಿ ಜಲಸಮಾಧಿಯಾದರು. ಬಸ್ ದುರಂತದಲ್ಲಿ ಮೃತಪಟ್ಟವರನ್ನ ಜಾವಗಲ್ನ ಬಸ್ ಕಂಡಕ್ಟರ್ ವಿಶ್ವನಾಥ್, ತೃತೀಯ ಬಿಕಾಂ ವಿದ್ಯಾರ್ಥಿಯಾಗಿದ್ದ ವಿವಿ ಪಿಂಟೋ, ಅರೆಹಳ್ಳಿಯ ಹಮೀದ್, ಇಂಟಿ ತೊಳಲಿಯ ತಮ್ಮಣ್ಣಗೌಡ, ಸೋಮೇನಹಳ್ಳಿಯ ಲೋಕೇಶ್, ಬಿಕ್ಕೋಡಿನ ಯಶೋಧ, ನಂದನಗೌಡನಹಳ್ಳಿಯ ಗೋಪಾಲ್, ಸಿಂಗಟಗೇರಿಯ ಲೋಕೇಶ್ ನಾಯಕ್ ಅಂತ ಗುರುತಿಸಲಾಗಿದೆ. ಒಟ್ಟಾರೆ ಜವರಾಯ ಅಟ್ಟಹಾಸಗೈದಿದ್ದಾನೆ. ಬೆಳಗ್ಗೆ ಎಂದಿನ ಕೆಲಸಕ್ಕೆ ಹೊರಟ 8 ಮಂದಿ ಯಮದೂತ ಕೆರೆಗೆ ಬಲಿಯಾಗಿದ್ದಾರೆ. ರಸ್ತೆ ಪಕ್ಕದ ಇಂಥ ಕೆರೆಗಳಿಗೆ ತಡೆಗೋಡೆ ನಿರ್ಮಿಸಬೇಕು ಅಂತ ದುರಂತ ನಡೆದಾಗೊಮ್ಮೆ ಬೊಬ್ಬೆ ಹೊಡೆಯೋದೇ ಆಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ? ಬೇಲೂರಿನಿಂದ ಕ್ಯಾಮರಾಮನ್ ಮೊಹಮ್ಮದ್ ಜೊತೆ ಹರೀಶ್ ಹಾಗೂ ಕಿರಣ್, ಸುವರ್ಣ ನ್ಯೂಸ್. ಬಸ್ ದುರಂತದ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.